ಈ ದಿನದ ದೇವರ ವಾಕ್ಯ ಕೀರ್ತನೆ 83 ಹೀಗೆ ಹೇಳುತ್ತದೆ, ದೇವರೇ ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ದೇವರು ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು. ಎಷ್ಟು ಬಾರಿ ನಾವು ಬಿದ್ದರೂ ದೇವರು ಮತ್ತೆ ಎತ್ತುವ ದೇವರು. ಆತನ ಪ್ರಸನ್ನ ಮುಖದಿಂದಲೇ ನಮ್ಮ ಜೀವನಕ್ಕೆ ಬೆಳಕು ಬರುತ್ತದೆ. ಪ್ರಿಯ ದೇವಜನರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಉದಯ ಕಾಲದಲ್ಲಿ ಕಳೆದ ದಿನವೆಲ್ಲ ದೇವರು ತಾನೇ ನಮ್ಮನ್ನು ಕಾದು ನಡೆಸಿದ್ದಾನೆ. ಯಾರೆಲ್ಲ ಆತನನ್ನು ಆದುಕೊಂಡಿದ್ದಾರೋ ಆತನು ಅವರನ್ನು ದಿನವೂ ಹೊಸದಾಗಿ ನಡೆಸುವಂತ ದೇವರಾಗಿದ್ದಾನೆ. ಈ ದಿನದ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ದೇವರೇ ನಮ್ಮನ್ನು ಹಿಂತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ನೋಡಿ, ದೇವರ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿದಾಗ ಇಲ್ಲಿ ಭಕ್ತನು ಹೀಗೆ ಬರೀತಿದ್ದಾನೆ, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು, ಆಗ ಉದ್ಧಾರವಾಗುತ್ತೇವೆ ಎಂಬುದಾಗಿ. ಯಾಕೆಂದರೆ ಆತನಿಗೆ ಗೊತ್ತಾಗಿದೆ, ಆತನು ಪ್ರಯತ್ನ ಪಟ್ಟಿರ್ಬೋದು, ಆತನು ಅನೇಕ ಬಾರಿ ಆತನು ಸೋತು ಹೋಗಿರ್ಬೋದು. ಆತನು ಆ ವಾಕ್ಯದಲ್ಲಿ ಆತನು ಬರೆಯುವಂತ ಸಮಯದಲ್ಲಿ ಆತನು ಏನೆಲ್ಲ ಅನುಭವಿಸಿ ಬಂದು ಈ ವಾಕ್ಯವನ್ನು ದೇವರ ಮುಂದೆ ಹೇಳುತ್ತಿರ್ಬೋದು. ನಿನ್ನಿಂದ ಮಾತ್ರ ಸಾಧ್ಯ ಅಪ್ಪ, ನಿನ್ನಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ನಿನ್ನ ಒಂದು ಪ್ರಸನ್ನ ಮುಖದಿಂದ ತಿರುಗಿ ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸಲು ಆಗುತ್ತದೆ. ಯಾಕೆಂದರೆ ನನ್ನ ಬಲ, ನನ್ನ ಶಕ್ತಿ, ನನ್ನ ಆಲೋಚನೆ ಕೊಂಚ ಮಾತ್ರ, ನಿನ್ನ ಆಲೋಚನೆಗಳು ಬಹಳವಾಗಿದೆ ಎಂಬುದಾಗಿ ಆ ಮಗನು ಅಂದುಕೊಂಡಿರಬಹುದು. ಆ ಕಾರಣದಿಂದ ಈ ವಾಕ್ಯವನ್ನು ಹೀಗೆ ಹೇಳಿದ್ದಾನೆ, ದೇವರೇ ನಮ್ಮನ್ನು ಹಿಂತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆ. ನೋಡಿ, ದೇವರ ಮುಖ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂತಾಗಿರುತ್ತದೆ. ದೇವರ ಮಕ್ಕಳೇ, ಜೀವನದಲ್ಲಿ ಎಷ್ಟು ಕಷ್ಟಗಳು, ಸೋಲುಗಳು ಬಂದರೂ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ದೇವರ ನೋಡಿದಾಗ, ದೇವರ ಕಡೆಗೆ ನಮ್ಮ ಕೈಗಳನ್ನೆತ್ತಿದಾಗ ಆತನ ಕೃಪೆಯು ನಮ್ಮನ್ನು ಬದಲಾಯಿಸುವಂತದಾಗಿರುತ್ತೆ. ಇದು ದೇವರು ನಮ್ಮನ್ನು ಕಲಿಸಿಕೊಡುವಂತ ಮೊದಲನೆಯ ಆಜ್ಞೆಯಾಗಿದೆ. ಏನೆಂದರೆ, ನೀನು ನನ್ನಲ್ಲಿ ಇರುವಾಗ, ನನ್ನ ವಾಕ್ಯಗಳು ನಿನ್ನಲ್ಲಿ ಇರುವಾಗ ಅಂತ ವಾಕ್ಯದಲ್ಲಿ ಹೀಗೆ ಹೇಳುವ ಹಾಗೆ, ಆತನ ವಾಕ್ಯಗಳು ನಮ್ಮಲ್ಲಿ ಬೆಳೆಯುವಾಗ, ಆತನ ವಾಕ್ಯಗಳು ನಮ್ಮಲ್ಲಿ ಇರುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುವಂತದ್ದಾಗಿದೆ. ದೇವರ ಪ್ರಸನ್ನ ಮುಖದಿಂದ ಎಲ್ಲವೂ ಸಾಧ್ಯ. ದೇವರು ಯಾವ ಸಮಯದಲ್ಲಿ ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡುತ್ತಾರೋ ಆ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು, ನಮ್ಮ ಜೀವಿತಗಳು ಎಲ್ಲವನ್ನು ಬದಲಾಯಿಸಲು ಈ ದೇವರಿಂದ ಮಾತ್ರ ಸಾಧ್ಯವಾಗಿದೆ. ಪ್ರಿಯ ದೇವಜನರೇ, ಯಾಕೆಂದರೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಅನೇಕ ಬಾರಿ ನಾವು ಬಿದ್ದು ಹೋದರೂ, ಪಾಪದಲ್ಲಿ ಸೋತು ಹೋದರು, ಎಲ್ಲವುಗಳನ್ನು ಕಳೆದುಕೊಂಡರು, ದೇವರು ಹೀಗೆ ಹೇಳುತ್ತಿದ್ದಾರೆ, ನಿನ್ನಲ್ಲಿ ಶಾಶ್ವತ ಕಾಳಷ್ಟು ನಂಬಿಕೆ ಇರುವುದಾದರೆ ನೀನು ದೇವರ ಮಹಿಮೆ ಕಾಣುವೆ ಎಂಬುದಾಗಿ. ದೇವ ಮಕ್ಕಳೇ, ನಾವು ನಂಬಿಕೆ ಹೇಗೆ ಬರುತ್ತೆ ಎಂಬುದಾಗಿ ಕೇಳುವುದಾದರೆ ವಾಕ್ಯದಲ್ಲಿ ಹೇಳುವ ಹಾಗೆ ನೀವು ಬೇಕಾದರೆ ಇಂಗ್ಲಿಷ್ ಬೈಬಲ್ ಅಥವಾ ಕನ್ನಡ KJV ಬೈಬಲ್ ಅಲ್ಲಿ ನೀವು ನೋಡಬಹುದು. ರೋಮಪುರ 10:17 ಹೇಳುತ್ತದೆ, ದೇವರ ವಾಕ್ಯವನ್ನು ಗಮನಿಸಿ ಕೇಳುವುದರಿಂದ ದೇವರ ಮೇಲೆ ನಂಬಿಕೆ ಬರುತ್ತದೆ, ದೇವರ ವಾಕ್ಯದ ಮೇಲೆ ನಮಗೆ ನಂಬಿಕೆ ಬರುತ್ತದೆ. ಪ್ರಿಯರೇ, ಆದ ಕಾರಣ ದೇವರ ವಾಕ್ಯವನ್ನು ನಾವು ಅತಿ ಹೆಚ್ಚಾಗಿ ಧ್ಯಾನಿಸುವವರಾಗಿರಬೇಕು. ಆದ ಕಾರಣ ಅತಿ ಹೆಚ್ಚಾಗಿ ದೇವರ ವಾಕ್ಯಗಳನ್ನು ಗ್ರಹಿಸಿರುವವರಾಗಿರಬೇಕು. ಆದ ಕಾರಣ ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಮಾತನಾಡಬೇಕು. ಎಷ್ಟು ಮಾತನಾಡಬೇಕಂದರೆ ನಿನ್ನ ಪರಿಸ್ಥಿತಿಗಳು ವಾಕ್ಯದಿಂದ ಬದಲಾವಣೆ ಆಗಬೇಕು. ನೀನು ಎಷ್ಟು ಮಾತನಾಡಬೇಕಂದರೆ ಆ ವಾಗ್ದಾನವು ನೀನು ಮಾತನಾಡುತ್ತಿರುವಾಗಲೇ ನಿನ್ನ ದೇವರು ನಿನ್ನ ಜೀವಿತವನ್ನು ಬದಲಾವಣೆ ಆಗಬೇಕು. ನೀನು ಯಾವ ಸಮಯದಲ್ಲಿ ಇದ್ದೀರೋ, ಯಾವ ಸಮಯದಲ್ಲಿ ಎಲ್ಲಿದ್ದೀಯೋ ಅದು ದೇವರಿಗೆ ಗೊತ್ತಿಲ್ಲ, ಆ ಮನುಷ್ಯನಿಗೆ ಗೊತ್ತಿಲ್ಲ. ಆದರೆ ದೇವರಿಗೆ ಗೊತ್ತು. ನಿನ್ನ ಅಂತರಾಳಗಳನ್ನು ನೋಡುವಂತ ದೇವರು ಬಹಿರಂಗವಾಗಿ ಫಲ ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ದೇವರು ತಾನೇ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ದೇವರು ತಾನೇ ಈ ದಿನವನ್ನು ಆಶೀರ್ವದಿಸುತ್ತಾನೆ. ದೇವರು ತಾನೇ ನಮ್ಮನ್ನು ನಡೆಸುತ್ತಾನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ.